ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿಗೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸಿರ್ತಕ್ಕಂಥದ್ದು. ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಈ ಒಂದು ಹೇಳಿಕೆಯನ್ನ ಈಗ ಕೊಟ್ಟಿರತಕ್ಕಂಥದ್ದು. ರಾಜ್ಯದ 3.5 TMC ಎಸ್ ಅವ್ರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಮ್ಗೆ ನೀರಿನ ಬರ್ತಾ ಇದೆ. 15 ಮುಂಚೆ ಮಳೆ ಬರ್ತಾ ಇದ್ರೆ ಇನ್ನೂ ತೀವ್ರ ಕೊರತೆ ಆಗಿರೋದು. ಬಂದಿದ್ರಿಂದ ಸ್ವಲ್ಪ ಅದು ಉಸಿರಾಡ್ಬೋದು. ನಮ್ಮಲ್ಲಿ ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ KRS ಅಲ್ಲಿ, ಡೆಡ್ ಸ್ಟೋರೇಜ್ ಬಿಟ್ರೆ. ಇನ್ನು ಆರಂಗಿ ಮತ್ತೆ ಹೇಮಾವತಿ ನೋಡ್ಬೇಕು, ಯಾಕಂದ್ರೆ ನಮ್ಗೆ ವರ್ಷ ಪೂರ್ತಿ ನೀರು ಬೇಕು, ಕುಡಿಯೋ ನೀರು ಬೇಕೇ ಬೇಕು ನಮ್ಗೆ. ಬೆಂಗಳೂರಿಗೆ ತಿಂಗಳಿಗೆ 2 TMC 3 TMC ಬೇಕು ಎಲ್ಲ ಸೇರಿಸಿ. ಬೆಂಗಳೂರು ಮತ್ತೆ ಮಂಡ್ಯ ಬರುತ್ತಲ್ಲ, ಮಂಡ್ಯ ಮಳವಳ್ಳಿ ಈ ಕಡೆ ಚನ್ನಪಟ್ಟಣ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತಲ್ಲ, ಬೇಕಲ್ಲಿಂದ 3 TMC ಬೇಕಾಗ್ತದೆ. ಮಳೆ ಬಂದ್ರೆ ಓಕೆ, ಮಳೆ ಬರ್ದೇ ಮುಂಗಾರೆ ಮುಂದೋಯ್ತಲ್ಲ. ಹೋದ ವರ್ಷ 366 TMC ಅರ್ಧೋಯ್ತು. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಮ್ಗೆ ಎಷ್ಟು ಬೇಕಾಗುತ್ತೆ ವರ್ಷಕ್ಕೆ ಕುಡಿಯೋ ನೀರಿಗೆ ಅಂತ ನೋಡ್ಕೊಂಡು ಆಮೇಲೆ ತೀರ್ಮಾನ ತಗೊಂಡು. CWRC ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮ್ಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಎಷ್ಟು ಬೇಕಾಗುತ್ತೆ. ಮುಂದಿನ 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. 4 TMC ಅಲ್ಲ, ಅಂದಾಜು 3.5 TMC ಇದೆ. 3.5 TMC ಇಟ್ಟು 15 ದಿನ. 3,000 ಕ್ಯೂಸೆಕ್ಸ್ 3,500 ಕ್ಯೂಸೆಕ್ಸ್ 15 ದಿನ. 1 TMC 11,500 ಚಿಲ್ಲರೆ, 11,500 ಅನ್ಕೊಳ್ಳಿ, ಸ್ವಲ್ಪ 4-5 ಹೆಚ್ಚು ಕಮ್ಮಿ. 3,500 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ ಒಂದು ಹೆಚ್ಚು ಕಮ್ಮಿ 6 TMC ಆಗುತ್ತೆ. ಹೆಚ್ಚು ಕಮ್ಮಿ 6 TMC ಇಲ್ಲ, 4 ಚಿಲ್ಲರೆ ಆಗುತ್ತೆ. 4 ಚಿಲ್ಲರೆ ಆಗುತ್ತೆ. 15 45